ಮಾಡಿಸ್ಕೊಂಡು ಆಮೇಲೆ ಮಿಲ್ಕಿ ಲ್ಯಾಟೆಕ್ಸ್ ಯಾವುದು ಮಿಲ್ಕಿ ಲ್ಯಾಟೆಕ್ಸ್ ಬರುತ್ತಾ, ವಾಟರಿ ಲ್ಯಾಟೆಕ್ಸ್ ಬರುತ್ತಾ, ಈ ರೀತಿ ಯೆಲ್ಲೋ ಲ್ಯಾಟೆಕ್ಸ್ ಬರುತ್ತಾ, ರೆಡ್ ಬರುತ್ತಾ, ಅದು ನಾವು ಒಂದೊಂದು ಸ್ಪೀಸೀಸ್ಗೆ ಒಂದೊಂದು ರೀತಿ. ಈಗ ಅಪೋಸಿನೇಸಿ ಫ್ಯಾಮಿಲಿಗಳಿಗೆಲ್ಲ ವೈಟ್ ಬರುತ್ತೆ, ಆಮೇಲೆ ಫ್ಲೂಸಿಸಿ ಫ್ಯಾಮಿಲಿ ಗಾರ್ಸಿನಿ ಇಂಡಿಕಾ ಏನಿದಾವಲ್ಲ ಇವಕ್ಕೆಲ್ಲ ಯೆಲ್ಲೋ ಬರುತ್ತೆ, ಇನ್ನು ಕೆಲವೊಂದಕ್ಕೆ ರೆಡ್ ಬರುತ್ತೆ, ಇನ್ನು ಮಾವು ಇವಕ್ಕೆಲ್ಲ ವಾಟರ್ ನೀರಿನ ಟೈಪ್ ಲ್ಯಾಟೆಕ್ಸ್ ಬರುತ್ತೆ. ಈ ರೀತಿ ನಾವು ಸ್ಪೀಸೀಸ್ ಅನ್ನ ಬೇರೆ ಬೇರೆ ಅಂತೇಳಿ ನಾವು ಡಿವೈಡೇಷನ್ ಮಾಡ್ಕೋತೀವಿ. ಆಮೇಲೆ ಗ್ಲಾಕಸ್ ಅಂತ ಬರುತ್ತೆ, ನೀವು ದಾಲ್ಚಿನ್ನಿಯಲ್ಲಿ ಎಲೆಲ್ಲ ನೋಡಿರ್ಬೋದು, ಗುಳಮಾವು ನೋಡಿರ್ಬೋದು, ಮೇಲ್ ಗ್ರೀನ್ ಇದ್ರೆ ಹೊಳಿಸಿ ನೋಡಿದ್ರೆ ಸಿಲ್ವರ್ ಟೈಪ್ ಕೋಟಿಂಗ್ ಇರುತ್ತೆ, ಅದಕ್ಕೆ ನಾವು ಗ್ಲಾಕಸ್ ಅಂತ ಕರಿತೀವಿ ಬಾಟಾನಿಕಲ್ಲಿ. ಆಮೇಲೆ ಲೀಫ್ ಮಾರ್ಜಿನ್ ಒಂದು ಎಂಟೈರ್ ಅಂತಂದ್ರೆ ನಾರ್ಮಲ್ ಆಗಿರುತ್ತೆ, ಯಾವುದೇ ಡೆಕೋರೇಷನ್ ಹೊಂದಿರಂಗಿಲ್ಲ. ಇನ್ನೊಂದು ಹಲ್ಲಿಂಗ್ ಟೈಪ್ ಡೆಂಟೆಂಟ್ ಅಥವಾ ಮುಳ್ಳಿನ ಟೈಪ್ ಮಾರ್ಜಿನ್ಗಳು ಹೊಂದಿರ್ತಾವ ಕೆಲವೊಂದು ಲೀಫ್ಗಳು. ಆಮೇಲೆ ನರ್ವ್ಸ್ ಅರೇಂಜ್ಮೆಂಟ್ ಎಲ್ಲ ರೀತಿ ಎಲ್ಲ ಸ್ಪೀಸೀಸ್ಗಳಿಗೆ ಒಂದೇ ರೀತಿಯಾಗಿ ನರ್ವ್ಸ್ ಅರೇಂಜ್ಮೆಂಟ್ ಆಗಿರಂಗಿಲ್ಲ. ಒಂದು ಬೆಸಲ್ ಇದ್ರೆ ಒಂದು ಮಿಡ್ರಿಬ್ದಿಂದ ಪೇರ್ ಆಗಿ ಇರ್ತದೆ, ಇನ್ನೊಂದು ಅಲ್ಟರ್ನೇಟ್ ಆಗಿ ಡಿವೈಡೇಷನ್ ಆಗಿರ್ತಾವೆ, ಇನ್ನೊಂದು ನೆಟ್ ಟೈಪ್ ವಾಲಿಬಾಲ್ ನೆಟ್ ಇರುತ್ತಲ್ಲ ಆ ರೀತಿ ನೆಟ್ ಟೈಪ್ ಲೀಫ್ ಒಳಗೆ ನರ್ವ್ಸ್ ಅರೇಂಜ್ಮೆಂಟ್ ಆಗಿರ್ತವೆ. ಆಮೇಲೆ ಗ್ಲಾನ್ಸ್ ಇರ್ತವೆ, ಈ ಟರ್ಮಿಲಿಯಾ ಸ್ಪೀಸೀಸ್ಗೆಲ್ಲ ಗ್ಲಾನ್ಸ್ ಇರ್ತಾವೆ, ಗ್ಲಾನ್ಸ್ ಮೇಲೆ ನಾವು ಟ್ರೀ ಐಡೆಂಟಿಫಿಕೇಶನ್ ಮಾಡಬಹುದು. ಲೀಫ್ ಮೇಲೆ ಇಷ್ಟೆಲ್ಲ ನಾವು ಅಬ್ಸರ್ವೇಷನ್ ಮಾಡಿದ್ರೆ ನಮಗೆ ಲೀಫ್ ಮೇಲೆ ಯಾವ ಗಿಡ ಇದು ಸಪರೇಟ್, ಇದು ಗಾರ್ಸಿನಿಯಾ, ಇದು ದೇವು, ಇದು ಮಾವು ಅಂತ ಹೇಳ್ಬೋದು. ಇವು ಲೀಫ್ ಬೇಸ್ ಟ್ರೀ ಐಡೆಂಟಿಫಿಕೇಶನ್ ಮಾಡ್ಬೇಕಂದ್ರೆ ಇಷ್ಟೆಲ್ಲ ನೋಡ್ಕೋಬೇಕು ನಾವು. ಲೀಫ್ ಬೇಸ್ ನೋಡ್ಬೇಕು, ಲೀಫ್ ಅಪೆಕ್ಸ್ ನೋಡ್ಬೇಕು. ಲೀಫ್ ಬೇಸ್ ಅಂತಂದ್ರೆ ತಗುಡ, ಅಪೆಕ್ಸ್ ಅಂದ್ರೆ ಮೇಲೆ, ಲೀಫ್ ಮಾರ್ಜಿನ್ ಅಂತಂದ್ರೆ ಬಾರ್ಡರ್, ಆಮೇಲೆ ಲೀಫ್ ನರ್ವ್ಸ್ ಅಂತಂದ್ರೆ ಇವು ಮಧ್ಯ ಬರುವಂತ ನರ್ವ್ಸ್ ಇವು. ಆಮೇಲೆ ಸ್ಟಿಪಲ್ಸ್ ಅಂತಂದ್ರೆ ಆಕ್ಚುಲಿ ಬಟ್ ನೋಡಿ ಗಿನ್ ಇರುತ್ತಲ್ಲ, ಗಿನ್ ಪಕ್ಕಕ್ಕೆ ಎರಡು ಮುಳ್ಳಿನ ಆಕಾರ ಆಗಿರ್ಬೋದು ಅಥವಾ ಲೀಫ್ ಆಕಾರ ಆಗಿರ್ಬೋದು, ಯಾವುದೋ ಒಂದು ರೀತಿಯ ಆಕಾರದಲ್ಲಿ ಸ್ಟಿಪಲ್ ಬಂದಿರ್ತಾವೆ, ನಾವು ಸ್ಟಿಪಲ್ಸ್ ಅಂತ ಕರಿತೀವಿ. ಲೀಫ್ ಗ್ಲಾಕಸ್ ಅಂತಂದ್ರೆ ಇಲ್ಲಿದೆ ನೋಡ್ರಿ, ಈ ರೀತಿ ಸಿಲ್ವರ್ ಕೊಟೇಶನ್ ಇರುತ್ತೆ, ಅದಕ್ಕೆ ನಾವು ಗ್ಲಾಕಸ್ ಅಂತ ಕರಿತೀವಿ. ಆಮೇಲೆ ಲ್ಯಾಟೆಕ್ಸ್ ಲೀಫ್ ಓಡೋರಸ್ ಅಂತಂದ್ರೆ ಕೆಲವೊಂದು ಉಜ್ಜಿದಾಗ ಸ್ಮೆಲ್ ಬರುತ್ತೆ, ಈಗ ಸೀತಾಫಲಕ್ಕೆ ಸ್ಮೆಲ್ ಬರುತ್ತೆ, ಆಮೇಲೆ ಮಾವಿಗೆ ಸ್ಮೆಲ್ ಬರುತ್ತೆ, ಇನ್ನು ಕೆಲವೊಂದು ಸ್ಮೆಲ್ ಬರಲ್ಲ, ಈ ದಾಲ್ಚಿನ್ನಿಗೆ ಸ್ಮೆಲ್ ಬರುತ್ತೆ, ಅವನ್ನೆಲ್ಲ ನಾವು ನೋಡ್ಬೇಕಾಗತ್ತೆ. ಆಮೇಲೆ ಲೀಫ್ ಅಟ್ಯಾಚ್ಮೆಂಟ್ ಇರುತ್ತೆ, ಲೀಫ್ ಅಟ್ಯಾಚ್ಮೆಂಟ್ ಮೇಲೆ ನಾವು ಲೀಫ್ ಅಟ್ಯಾಚ್ಮೆಂಟ್ ಅಂತಂದ್ರೆ ಕೆಲವೊಂದಿಗೆ ಲೀಫ್ ನೋಡ್ ಇರುತ್ತೆ, ಕೆಲವೊಂದಿಗೆ ಡೈರೆಕ್ಟ್ ಸ್ಟೆಮ್ಗೆ ಅಂಟ್ಕೊಂಡಿರ್ತವೆ ಎಲೆಗಳು, ಅವನು ನಾವು ನೋಡ್ಬೇಕಾಗತ್ತೆ. ಲೀಫ್ ಬಟ್ ನೋಡ್ಬೇಕಾಗತ್ತೆ, ಲೀಫ್ ಶೇಪ್ ಯಾವ್ದು ಎಲಿಪ್ಟಿಕ್ ಇದೆ, ಒಬ್ಲಾಂಗ್ ಇದೆ, ಅದನ್ನು ನಾವು ಚೆಕ್ ಮಾಡ್ಕೋಬೇಕು. ಆಮೇಲೆ ಗ್ಲ್ಯಾಂಡ್ಸ್, ಇದು ಲೀಫ್ ಸ್ಟಿಪಲ್ಸ್ ಅಂದ್ರೆ ಇಲ್ಲಿರುತ್ತೆ, ಇದು ಪಿಟಿಯೋಲ್, ಇದು ಪಿಟಿಯೋಲ್ ಪಕ್ಕ ಕಾಯಿಗೆ ನೋಡಿರುತ್ತೆ, ಅಂದ್ರೆ ಗಿನ್ ಎಲ್ಲ ಹೂವು ಕಾಯಿ ಆಗತ್ತಲ್ಲ, ಅದಕ್ಕೆ ನಾವು ಪ್ರೈಮರಿಗೆ ನಾವು ಗಿನ್ ಅಂತ ಕರಿತೀವಿ. ಗಿನ್ ಪಕ್ಕಕ್ಕೆ ಸ್ಟಿಪಲ್ಸ್ ಅಂತಂದ್ರೆ ಅದನ್ನ ಪ್ರೊಟೆಕ್ಷನ್ ಆಫ್ ಗ್ರೋಯಿಂಗ್ ಬಡ್, ಅದನ್ನ ರಕ್ಷಣೆ ಮಾಡುವಂತ ಒಂದು ಕವಚಿಗೆ ನಾವು ಸ್ಟಿಪಲ್ಸ್ ಅಂತ ಕರಿತೀವಿ. ಆಮೇಲೆ ಇದು ಮಧ್ಯೆ ಇರೋದು ಪಿಟಿಯೋಲ್, ಇದು ಬೇಸು, ಅದು ಅಪೆಕ್ಸ್, ಇದು ಮಾರ್ಜಿನ್, ಇವೆಲ್ಲ ವೇನ್ಸ್ ಇರ್ತೀವಿ, ಇದಕ್ಕೆ ಮಿಡ್ರಿ ಅಂತ ಕರಿತೀವಿ. ಟೋಟಲ್ ಇದಕ್ಕೆ ಲೀಫ್ ಬ್ಲೇಡ್ ಅಥವಾ ಲ್ಯಾಮಿನಾ ಅಂತ, ಓಲ್ಡ್ ಲೀಫ್ಗೆ ಲ್ಯಾಮಿನಾ ಅಂತ ಕರಿತೀವಿ. ಸಿಂಪಲ್ ಲೀಫ್ ಮಣ್ಣು ಸರ್ ಎಲ್ಲ ಚೆನ್ನಾಗಿ ಹೇಳಿದ್ದಾರೆ. ಸಿಂಪಲ್ ಲೀಫ್ ಅಂತಂದ್ರೆ ಪ್ರತಿಯೊಂದು ಎಲೆಗೆ ಒಂದೊಂದು ಗಿನ್ ಇದ್ರೆ ಅದು ಸಿಂಪಲ್ ಲೀಫ್. ಒಂದು ಎಲೆ ಇಲ್ಲಿ ಗಿನ್ ಇದ್ದು ಇಲ್ಲಿ ಹಲವಾರು ಎಲೆಗಳು ಬಂದಿದ್ರೆ, ಇಲ್ಲಿ ನೋಡ್ರಿ ಗಿನ್ ಇಲ್ಲಿದೆ, ಬಟ್ ಇಲ್ಲಿ ಎಲ್ಲೂ ಗಿನ್ ಇಲ್ಲ, ಆಕ್ಚುಲಿ ಬಟ್ ಎಲ್ಲೂ ಇಲ್ಲ ಅಂದ್ರೆ ಇದೆಲ್ಲ ಒಂದ್ ಲೆಕ್ಕ, ಒಂದ್ ಎಲೆ ಅಂತ ಲೆಕ್ಕ, ಅದಕ್ಕೆ ಸಿಂಪಲ್ ಲೀಫ್. ಒಂದೆಲೆ ಇಲ್ಲೂ ಗಿನ್, ಎಲ್ಲಿ ಗಿನ್ ಇಲ್ಲ, ಇಲ್ಲೂ ಗಿನ್ ಇದೆ, ಇಲ್ಲೂ ಗಿನ್ ಇದೆ, ಇಲ್ಲೂ ಆಕ್ಸಿಲರಿ ಎಲ್ಲ ಪ್ರತಿಯೊಂದು ಎಲೆಗೆ ಇದೆ ಅಂತ ಅಂದ್ರೆ ಸಿಂಪಲ್ ಲೀಫ್. ಇಲ್ಲ ಕೇವಲ ಇಲ್ಲಿ ಸ್ಟೆಮ್ಮಿಗೆ ಮಾತ್ರ ಗಿನ್ ಇದೆ, ಬಾಕಿ ಎಲ್ಲೂ ಇಲ್ಲ ಅಂತಂದ್ರೆ ಸಿಂಪಲ್ ಆಗಿ ತಿಳ್ಕೊಂಡ್ಬಿಡೋದು, ಅದು ಕಂಪೌಂಡ್ ಲೀಫ್ ಅಂತ ಹೇಳಿ. ಇಲ್ಲಿ ನೋಡ್ರಿ ಗಿನ್ ಇಲ್ಲಿದೆ, ಇಲ್ಲೇ ಫ್ಲವರ್ ಆಗಿ ಇಲ್ಲೇ ಹೂವಾಗತ್ತೆ, ಬಟ್ ಇಲ್ಲಿ ಏನಿದು ನಾರ್ಮಲ್ ಏನೂ ಆಗಲ್ಲ, ಇಲ್ಲ ಅಂದ್ರೆ ಒಂದು ಎಲೆ ಲೆಕ್ಕ ಅಷ್ಟೇ. ಸಿಂಪಲ್ ಲೀಫ್ ವರ್ಸಸ್ ಕಾಂಪೌಂಡ್ ಲೀಫ್. ಸಿಂಪಲ್ ಲೀಫ್ ಅಂತಂದ್ರೆ ಪ್ರತಿಯೊಂದು ಎಲೆಗೆ ಪ್ರತಿಯೊಂದು ಆಕ್ಸಿಲರಿ ಬಡ್, ಕಾಂಪೌಂಡ್ ಲೀಫ್ ಅಂತಂದ್ರೆ ಹಲವಾರು ಎಲೆಗಳಿಗೆ ಒಂದು ಆಕ್ಸಿಲರಿ ಬಡ್. ಇದೇ ಸಿಂಪಲ್ ಲೀಫ್, ಕಾಂಪೌಂಡ್ ಲೀಫ್. ಇಷ್ಟು ತಿಳ್ಕೊಂಡ್ರೆ ಸಾಕು. ಆಮೇಲೆ ಪ್ಲೀಸ್ ಈ ಬೇಸ್ ಮೇಲೆ ನಾನು ಟ್ಯಾಕ್ಸಾನಮಿನ ಸ್ಟಡಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ದೀನಿ. ಟ್ರೀಸ್ ಅಲ್ಲಿ ಕಾಂಪೌಂಡ್ ಲೀಫ್ ಬರುತ್ತೆ, ಸಿಂಪಲ್ ಲೀಫ್ ಬರುತ್ತೆ. ಕಾಂಪೌಂಡ್ ಲೀಫ್ ಅಲ್ಲಿ ಡಿಜಿಟೇಟ್ ಅಂತಂದ್ರೆ ಲುಕ್ಸ್ ಲೈಕ್ ಫಿಂಗರ್ ಲೈಕ್, ಒಂದೇ ನೋಟದಿಂದ ಸುಮಾರು ಎಲೆಗಳೆಲ್ಲ ಬಂದಿರ್ತಾವೆ, ಅವಕ್ಕೆಲ್ಲ ನಾವು ಡಿಜಿಟೇಟ್ ಅಂತ ಕರಿತೀವಿ. ಇಲ್ಲಿ ಇದೆಲ್ಲ ಈ ರೀತಿಯಾಗಿ ಪೊಲಿಯೋಲೇಟ, 2 ಪೊಲಿಯೋಲೇಟ, ಪಿನ್ನೇಟ, ಬೈ ಪಿನ್ನೇಟ, 1 ಪಿನ್ನೇಟ ಬರುತ್ತೆ.
ಈಗ ಜಸ್ಟ್ ಬೇಡ ಇದೆ ಭಾಳ ಡೆಪ್ತ್ ಇದೆ. ಆದರೆ ಕಂಪೌಂಡ್ ಲೀಕ್ದಲ್ಲಿ ಸುಮಾರು ಟೈಪ್ಸ್ ಆಫ್ ಕಂಪೌಂಡ್ಸ್ ಬರ್ತವೆ. ಪಾಮೆಟ್ಲಿ ಕಂಪೌಂಡ್ ಲೀಕು, ಪಿಗ್ಮೆಂಟ್ಲಿ ಕಂಪೌಂಡ್ ಲೀಕು. ಪಾಮೆಟ್ಲಿ ಅಂತಂದ್ರೆ ಫಿಂಗರ್ ಲೈಕ್ ಏನ್ ಬರ್ತಾವಲ್ಲ ಅವೆಲ್ಲ ಪಾಮೆಟ್ಲಿ ಕಂಪೌಂಡ್ ಲೀಕು. ಪಿಗ್ಮೆಂಟ್ಲಿ ಏನ್ ಬರ್ತಾವ ಸಮ್ ವಾಟ್ ಲೈಕ್ ಎ ಫೆದರ್ ಅಂತಂದ್ರೆ ಈ ಗರಿ ಪಕ್ಷಿ ಗರಿ ಬರ್ತಾವ ಹಿಂಗೆ ಗರಿ ಟೈಪ್ ಬರೋದು. ಪಿಗ್ಮೆಂಟ್ಲಿ ಮತ್ತು ಪಾಮೆಟ್ಲಿ ಕಂಪೌಂಡ್ ಈ ರೀತಿ ಎರಡು ಬರ್ತವೆ. ಅದರಾಗೆ ಕಂಪೌಂಡ್ ಪಿಗ್ಮೆಂಟ್ ಲೀಕ್ದಲ್ಲಿ 3 ಟೈಪ್ ಬರ್ತವೆ. ಪ್ರೈಮರಿ, ಸೆಕೆಂಡರಿ, ಟರ್ಮಿನರಿ ಇರ್ತದೆ. ಪ್ರೈಮರಿ ಅಂತಂದ್ರೆ ಇದು ಸ್ಟೆಮ್ ಇದರಿಂದ ಇದು ಪ್ರೈಮರಿ ಯಾವುದೇ ಡಿವೈಡೇಷನ್ ಆಗಿಲ್ಲ. ಇದು ಪಿಗ್ಮೆಂಟ್ಲಿ ಕಂಪೌಂಡ್ ಲೀಫ್ ಅಂದ್ರೆ ಯುನಿಪಿಗ್ಮೆಂಟ್ ಅಥವಾ ಒನ್ ಪಿಗ್ಮೆಂಟ್ ಕಂಪೌಂಡ್ ಲೀಫ್. ಇಲ್ಲಿ ಇದು ಸ್ಟೆಮ್ ಅಂತ ತಿಳ್ಕೊಳ್ಳಿ. ಇಲ್ಲಿ ಏನಿದೆ ಇದು ಪ್ರೈಮರಿ, ಇದು ಸೆಕೆಂಡರಿ ಅಂದ್ರೆ ಸೆಕೆಂಡರಿ ಪಿಗ್ಮೆಂಟ್ ಲೀಫ್. ಇದು ಸ್ಟೆಮ್ ಪ್ರೈಮರಿ, ಸೆಕೆಂಡರಿ, ಟರ್ಮಿನರಿ ಅಂದ್ರೆ ಟ್ರೈ ಪಿಗ್ಮೆಂಟ್ ಲೀಫ್. ಈ ರೀತಿಯಾಗಿ 3 ಇದು ಮಾಡ್ತಾರೆ. ಅದು ಬಹಳ ರೇರ್. ಇದು ಕಾಮನ್ ಆಗಿ ಮೋಸ್ಟ್ ಕಾಮನ್ ಯುನಿಪಿಗ್ಮೆಂಟ್ ಅಂತ ಒನ್ ಪಿಗ್ಮೆಂಟ್ ಜಾಸ್ತಿ ಬಿಲ್ಡಲ್ಲಿ ಕಂಡುಬರುತ್ತೆ ಕಾಮನ್ ಆಗಿ. ಕಂಪೌಂಡ್ ಪಿಗ್ಮೆಂಟ್ ಲೀಫ್ಸ್ ಒಳಗೆ ಇಂಪ್ಯಾರಿ ಪಿಗ್ಮೆಂಟ್, ಪ್ಯಾರಿ ಪಿಗ್ಮೆಂಟ್ ಅಂತ ಬರ್ತವೆ. ಪ್ಯಾರಿ ಅಂತಂದ್ರೆ ಬೇರೆ ಎರಡು ಎಲೆಗಳು ಸೇಮ್ ಬೇರೆ ಇದ್ದರೆ ಎಂಡ್ವರೆಗೂ ಬೇರೆ ಇದ್ರೆ ಪ್ಯಾರಿ ಪಿಗ್ಮೆಂಟ್, ಲಾಸ್ಟ್ ಸಿಂಗಲ್ ಇದ್ರೆ ಅದು ಇಂಪ್ಯಾರಿ ಪಿಗ್ಮೆಂಟ್. ಇವೆಲ್ಲ ಇದರಲ್ಲಿ ಯಾವುದು ಕಂಪೌಂಡ್ ಆಲ್ಟರ್ನೇಟ್ ಲೀಫ್ ಅಲ್ಲಿ ಬರ್ತವೆ, ಕಂಪೌಂಡ್ ಲೀಫ್ ಒಳಗೆ ಬರ್ತವೆ. ಆಮೇಲೆ ಟ್ರೈಪೋಲೇಟ್ ಅಂತಂದ್ರೆ 3 ಎಲೆಗಳನ್ನು ಹೊಂದಿತ್ತಂತಂದ್ರೆ ಅದು ಟ್ರೈಪೋಲೇಟ್ ಅಂತ ಹೇಳ್ತೇವೆ. ಇವು ಕಾಮನ್ ಲೀಫ್ ಅಥವಾ ಡಿಜಿಟಲಿ ಕಂಪೌಂಡ್ ಲೀಫ್ಸ್. ಸಿಂಪಲ್ ಲೀಫ್. ಆಮೇಲೆ ಲೀಫ್ ಅರೇಂಜ್ಮೆಂಟ್. ಸಿಂಗಲ್ ಲೀಫ್ ಆಟ್ ಈಚ್ ನೋಡ್. ಸಿಂಗಲ್ ಎಲೆ ಪ್ರತಿ ನೋಡಿಗೆ ಅಲ್ಟರ್ನೇಟಿವ್ ಆಗಿತ್ತಂದ್ರೆ ಈ ಕಡೆ ಒಂದು ಇತ್ತಂದ್ರೆ ಅದಕ್ಕೆ ಅಲ್ಟರ್ನೇಟಿವ್ ಅಂತ ಕರಿತೀವಿ. ಎರಡು ಸೇಮ್ ಈಚ್ ನೋಡ್ ಸೇಮ್ ಇದ್ದು ಅಂತಂದ್ರೆ ಅಭಿಮುಖವಾಗಿದ್ದು ಅಂತಂದ್ರೆ ಅದಕ್ಕೆ ಅಪೋಸಿಟ್ ಅಂತ ಕರಿತೀವಿ. ಆಮೇಲೆ ಎರಡಕ್ಕಿಂತ ಹೆಚ್ಚು ಒಂದೇ ಬಿಂದುವಿನಿಂದ ಬಂದಿದ್ರೆ ಅವಕ್ಕ ನಾವು ಓವರ್ ಅಂತ ಕರಿತೀವಿ. ಅಂದ್ರೆ ವೃತ್ತಾಕಾರದ ಎಲಿ ಜೋಡಣೆ ಅಂತ ಹೇಳಿ ಕರಿತೀವಿ ಕನ್ನಡದಲ್ಲಿ. ಈ 3 ರೀತಿ ಬರ್ತಾ ಇದೆ. ಆಮೇಲೆ ಅಪೋಸಿಟ್, ಆಲ್ಟರ್ನೇಟಿವ್, ಈ ರೀತಿ ಅರೇಂಜ್ಮೆಂಟ್ ಬರುತ್ತೆ. ಲೀಫ್ ಅಟ್ಯಾಚ್ಮೆಂಟ್ ಈ ರೀತಿ ಇರ್ತಾವೆ. ಲೀಫ್ ಅಟ್ಯಾಚ್ಮೆಂಟ್ ಕೆಲವೊಂದು ಪೀಟರ್ ಇರ್ತಾವ, ಸೆಸಿಲ್ ಅಂತ ಕರಿತೀವಿ. ಡೈರೆಕ್ಟ್ ಇಲ್ಲಿ ಪೀಟರ್ ಇರಂಗಿಲ್ಲ, ಲೀಫ್ ಪೀಟರ್ ಇರಂಗಿಲ್ಲ, ಡೈರೆಕ್ಟ್ ಬಂದು ಅಟ್ಯಾಚ್ ಆಗಿರ್ತಾವೆ. ಇದಕ್ಕೆ ಸ್ಟೆಮ್ಗೆ ಸೆಸಿಲ್ ಅಂತ ಕರಿತೀವಿ. ಬಟ್ ಇವು ಸ್ಟಿಪಲ್ಸ್ ಅಂದ್ರೆ ಈ ರೀತಿ ಸ್ಟಿಪಲ್ಸ್ ಬರ್ತಾರೆ ಎಲೆ ಪಕ್ಕ ಕಾಣಲಿಕ್ಕೆ. ಇವು ಟ್ರೀಸ್ ಐಡೆಂಟಿಫಿಕೇಶನ್ ಅಲ್ಲಿ ಬಹಳ ಮಹತ್ವ. ಪಕ್ಕ ನಾವು ಕ್ಲಿಯರ್ 100% ಇದೇ ಬೇರೆ ಸ್ಪೀಸಿಸ್ ಅಂತ ಹೇಳಿ ಲೀಫ್ ಬಿಟ್ಟು ಮತ್ತೆ ಇನ್ನೊಂದು ಏನಾದರೂ ಎಕ್ಸ್ಟ್ರಾ ಕ್ಯಾರೆಕ್ಟರ್ ಅಂತಂದ್ರೆ ಇವು ಸ್ಟಿಪಲ್ಸ್, ಲೀಫ್ ಅಟ್ಯಾಚ್ಮೆಂಟ್. ಈ ರೀತಿ ಪ್ರತಿಯೊಂದು ಫ್ಯಾಮಿಲಿಗೆ ಒಂದೊಂದು ರೀತಿಯಾಗಿ ಸ್ಟಿಪಲ್ಸ್ ಗಳನ್ನ ಹೊಂದಿರ್ತವೆ ಗಿಡ ಮರಗಳು. ಆಮೇಲೆ ಲೀಫ್ ಶೇಪ್ಸ್. ಓಬ್ಲಾಂಗ್ ಅಂತಂದ್ರೆ ಅಪೆಕ್ಸ್ ಮತ್ತು ಬೇಸ್. ನಾವು ಮೆಜರ್ ಮಾಡಿದಾಗ ಅಪೆಕ್ಸ್ ಕೆಳಗಡೆ ಬೇಸ್ ಮೇಲ್ಗಡೆ ಒಂದು ಇದು ಮಾಡಿದಾಗ ಅಳತೆ ಮಾಡಿದಾಗ ಎರಡು ಸೇಮ್ ಮೆಜರ್ಮೆಂಟ್ ಬಂದರೆ ಆ ರೀತಿ ಉದ್ದಿದ್ರೆ ಅದು ಓಬ್ಲಾಂಗ್ ಅಂತ ಕರಿತೀವಿ. ಆಮೇಲೆ ಎಲಿಪ್ಟಿಕ್ ಅಂದ್ರೆ ರಜ್ಜಿ ಬಾಲ ಇರುತ್ತಲ್ಲ ಈ ರೀತಿ ಇರುತ್ತೆ, ಆ ರೀತಿ ಎಲಿಪ್ಟಿಕ್ ಅಂತ ಕರಿತೀವಿ. ಓವೆಟ್ ಅಂದ್ರೆ ತತ್ತಿ ಸೇಪ್, ಏಕ ಸೇಪ್ ಇರುತ್ತಲ್ಲ ಅದು ಓವೆಟ್ ಅಂತ ಕರಿತೀವಿ. ಬಲೂನ್ ಟೈಪ್ ಇರುತ್ತಲ್ಲ, ಬಲೂನ್ ಟೈಪ್ ಇದ್ರೆ ಅದು ಓಬೋವೆಟ್ ಅಂತಾರೆ, ಓಬೋವೆಟ್ ಅಂತ ಕರಿತೀವಿ. ಇದು ಬರ್ಚಿ ಇರುತ್ತಲ್ಲ, ಬರ್ಚಿ ಟೈಪ್ ಎಲೆಗಳು ಇದ್ರೆ ಅವಕ್ಕೆ ರೆನ್ಸುಲೇಟ್ ಅಂತ ಕರಿತೀವಿ. ಆಮೇಲೆ ಬರ್ಚಿ ಉಲ್ಟಾ ಇದ್ರೆ ಇದ್ರೆ ಸ್ಥಳಗಡೆ ಸಣ್ಣ ಇದ್ದು ಮೇಲೆ ಇತ್ತಂದ್ರೆ ಅದಕ್ಕೆ ಒಬ್ರ ರೆನ್ಸುಲೇಟ್ ಅಂತ ಕರಿತೀವಿ. ಆಮೇಲೆ ಈ ರೀತಿ ಇವಕ್ಕೆಲ್ಲ ಒಂದ್ ಕಡೆ ಬೇಸ್ ಇಂದ ಒಂದು ಸೀದಾ ಹೋದ್ರೆ ಒಂದ್ ಕಡೆ ಅಂತ ಹೋಗಿರ್ತದೆ, ಅದಕ್ಕೆ ಅಸಿಮೆಟ್ರಿಕ್ ಅಥವಾ ಒಬ್ಲಿಕ್ ಅಂತ ಕರಿತೀವಿ. ಈ ರೀತಿ ಮಾರ್ಕೆಟ್ ಆಗಿದ್ರೆ ಅದಕ್ಕೆ ನಾವು ಲೋಬ್ಡ್ ಅಂತ ಕರಿತೀವಿ. ಲೋಬ್ಡ್ ಟೈಪ್ ಅಂತ ಕರಿತೀವಿ. ಆಮೇಲೆ ಲೀಫ್ ಬೇಸ್ ಅಟಿನೇಟು, ಹೈಪುಲೇಟು, ಕ್ವಾಡೇಟು, ರೌಂಡೇಟು, ಸಿನಿಯೇಟು, ಒಬ್ಲಿಕು, ಬೆಲ್ಟೇಟು. ಈ ಮಕರಂಗ ಕಟ್ಟ ಒಳಗೆ ಈ ರೀತಿ ಬರ್ತಾವ. ಈ ರೀತಿ ಮಧ್ಯೆ ಎಲೆ ಮಧ್ಯೆ ಏನು ಪೀಟೂರ್ ಹೋಗಿರ್ತೈತೆ ಅವಾಗೆಲ್ಲ ಬೆಲ್ಟೇಟ್ ಅಂತ ಕರಿತೀವಿ. ಆ ರೀತಿ ಏನು ಬರೋಕೆಲ್ಲ ಬೆಲ್ಟೇಟ್ ಅಂತ ಹೆಸರು ಬರುತ್ತೆ. ಆಮೇಲೆ ಸ್ಪೀಸಿಸ್ ಬೇರೆ ಮೆಕರಂಗ ಮತ್ತು ಬೆಲ್ಟೇಟ ಮತ್ತೆ ಬೇರೆ ಮತ್ತೊಂದು ಇರೋದು ಮುಂದೆ ಹೆಸರು ಬೆಲ್ಟೇಟ್ ಅಂತ ಇರುತ್ತೆ. ಈ ರೀತಿ ಒಬ್ಲಿಕ್ ಅಂದ್ರೆ ಈಗ ಒಂದು ರೀತಿ ಅಸಿಮೆಟ್ರಿಕ್ ಒಂದ್ಸಲ ಒಂದು ಹೋಗಿರುತ್ತೆ, ಸೀದೆ ಸರಿ ಸಮಾನವಾಗಿ ಇರೋದಿಲ್ಲ. ಇವು ಲೀಫ್ ಬೇಸ್, ಇವು ಲೀಫ್ ಅಪೆಕ್ಸ್. ಇವು ಲೀಫ್ ಮಾರ್ಜಿನ್. ಒಂದೊಂದು ಎಂಟೈರ್ ಇದ್ರೆ ಒಂದು ಸೆರೆಟ್ ಇರುತ್ತೆ, ಒಂದು ಹಲ್ಲಿನ ಟೈಪ್ ಇರುತ್ತೆ, ಮತ್ತೊಂದು ಚೂಪ್ ಮಿಳಿ ಟೈಪ್ ಇರುತ್ತೆ. ಈ ರೀತಿ ಲೀಫ್ ಮಾರ್ಜಿನ್ಗಳು ಬರ್ತವೆ. ಸಿಂಪಲ್ ಮೇಜರ್, ಸಿಂಪಲ್ ಆರ್ ಕಂಪೌಂಡ್.
ಸಿಂಪಲ್ ಲೀಪ ಕಾಂಪೌಂಡ್ ಲೀಪ ಕಾಂಪೌಂಡ್ ಅಲ್ಲ ಸಿಂಪಲ್ ಆರ್ ಕಾಂಪೌಂಡ್ ಕಾಂಪೌಂಡ್ ಲೀಪ್ ಇದು ಸೇಫ್ ಯಾವ್ದಿದೆ ರೈಟ್ ತಮ್ಮ ಪ್ರಶ್ನೆಗಳು ದೊಡ್ಡವಲ್ಲ ಏನು ಫ್ರೀಡಲ್ ಕನ್ಫ್ಯೂಷನ್ ಹೇಳ್ತೀವಿ ಸರಿ ಇದು ಸಿಂಪಲ್ ಆರ್ ಕಾಂಪೌಂಡ್ ಸಿಂಪಲ್ ಅಪೋಸಿಟ್ ಎರಡು ಸಬ್ ಅಂತ ಕೇಳ್ತೀವಿ ಯಾವ್ದು ಜಾಸ್ತಿ ಇರುತ್ತಲ್ಲ ಅದನ್ನ ಕೌಂಟ್ ಮಾಡ್ತಾರೆ ಇನ್ನು ಉಳಿದಿದ್ದು ಬರಿಬೇಕಾದ್ರೆ ಸಬ್ ಅಪೋಸಿಟ್ ಸಬ್ ಆಲ್ಟರ್ನೇಟ್ ಅಂತ ಸಬ್ ಅನ್ನು ಪದಗಳನ್ನು ಜೋಡಿಸ್ತೀವಿ ಸಿಂಪಲ್ ಆರ್ ಕಾಂಪೌಂಡ್ ಸಿಂಪಲ್ ಸಿಂಪಲ್ ಆರ್ ಕಾಂಪೌಂಡ್ ಬೈ ಪಿನ್ ಇದಕ್ಕೆ ಅಂತ ವರ್ಡ್ ಅರೇಂಜ್ಮೆಂಟ್ ಒಂದು ರೌಂಡ್ ಇರುತ್ತೆ ವರ್ಡ್ ಆಮೇಲೆ ಸಪೋರ್ಟಿವ್ ಶೇಪ್ ಅಂದ್ರೆ ಚಿಕ್ಕು ಬಿಡೆ ಬರ್ತಾವಲ್ಲ ಅಲ್ಲೊಂದು ಹಿಂಗೆ ರೌಂಡ್ ಬಂದು ಕ್ಲಸ್ಟರ್ ಅಂತೀವಿ ಕ್ಲಸ್ಟರ್ ಅಂದ್ರೆ ಗುಂಪಾಗಿ ಬರೋಕೆ ಕ್ಲಸ್ಟರ್ ಅಂತೀವಿ ಒಂದೇ ಬಿಂದಿನ ಸರಿ ಸಮಾನ ಬರೋದಕ್ಕೆ ವರ್ಡ್ ಅಥವಾ ವೃತ್ತಾಕಾರ ಅಂತ ಹೇಳ್ತೀವಿ ಸಿಂಪಲ್ ಆರ್ ಕಾಂಪೌಂಡ್ ಸಿಂಪಲ್ ಲೀಫ್ ಕಾಂಪೌಂಡ್ ಲೀಫ್ ಸಿಂಪಲ್ ಲೀಫ್ದಲ್ಲಿ ಲೀವ್ಸ್ ಅಪೋಸಿಟ್ ಬರೋದು ಮೆರಿಟೇಸಿಯೇ ಫ್ಯಾಮಿಲಿ ರೂಬೇಸಿಯೇ ಫ್ಯಾಮಿಲಿ ಕಾಂಪ್ರೆಟಿಸಿಯೇ ಫ್ಯಾಮಿಲಿ ಅಪೋಸಿನೇಸಿಯೇ ಫ್ಯಾಮಿಲಿ ಫ್ಲೂಸಿಯೇಸಿಯೇ ಫ್ಯಾಮಿಲಿ ಆಮೇಲೆ ಸಿಂಪಲ್ ಲೀಫ್ ಒಳಗೆ ಲೀವ್ಸ್ ಆಲ್ಟರ್ನೇಟ್ ಬರೋದು ಅನ್ನೋನೇಸಿಯೇ ಫ್ಯಾಮಿಲಿ ಸಪೋರ್ಟಿಸಿಯೇ ಫ್ಯಾಮಿಲಿ ಮೊರಾಸಿಯೇ ಫ್ಯಾಮಿಲಿ ಅನ್ನೋನೇಸಿಯೇ ಲೋರಾಸಿಯೇ ಫ್ಯಾಮಿಲಿ ಇಕೋರ್ಪಿಸಿಯೇ ಫ್ಯಾಮಿಲಿ ಎರ್ನೇಸಿಯೇ ಫ್ಯಾಮಿಲಿ ಬ್ಲಾಂಕಿಸಿಯೇ ಫ್ಯಾಮಿಲಿ ಸಿಂಪಲ್ ಲೀಫ್ ನಲ್ಲಿ ಲೀವ್ಸ್ ಅಪೋಸಿಟ್ ಆಲ್ಟರ್ನೇಟ್ ಮೆರಿಟೇಸಿಯೇ ಫ್ಯಾಮಿಲಿ ಅಂದ್ರೆ ಯಾಕೆ ಮೆರಿಟೇಸಿಯೇ ಫ್ಯಾಮಿಲಿ ಅಂತಂದ್ರೆ ಅದರ ಒಂದು ಕೀ ಕ್ಯಾರೆಕ್ಟರ್ ಇದೆ ನೀವು ಸೈಸಿಜಿನ್ ಕ್ಯುಮನಿ ನೆರಳೆ ಮರದ ಎಲೆನ ಹಿಂಗೆ ಹಿಡಿದು ನೋಡ್ರಿ ಆ ಲೀಫ್ ಮಾರ್ಜಿನ್ಗೆ ಪ್ರೈಮರಿ ನರ್ವ್ಸ್ ಏನಿರ್ತಾವಲ್ಲ ಹೋಗಿ ಡೈರೆಕ್ಟ್ ಹೆಂಗಿಗೆ ಟಚ್ ಆಗಿರಂಗಿಲ್ಲ ಮಧ್ಯದಿಂದ ಹೋಗಿ ಅದರಲ್ಲಿ ಒಂದು ಮತ್ತೊಂದು ಎಲೆ ಇದು ಏನು ವೇನು ಇದಾಗಿರುತ್ತದೆ ಇಂಟ್ರಾ ಮಾರ್ಜಿನಲ್ ಅಂತ ಕರಿತೀವಿ ಇಂಟ್ರಾ ಮಾರ್ಜಿನಲ್ ಅಂತ ಕರಿತೀವಿ ಅದಕ್ಕಾಗಿ ಮೆರಿಟೇಸಿಯೇ ಫ್ಯಾಮಿಲಿ ಸಪರೇಟ್ ಮಾಡ್ತಾರೆ ರೂಬೇಸಿಯೇ ಫ್ಯಾಮಿಲಿ ಅಂತಂದ್ರೆ ಸ್ಟಿಪ್ಯೂಲ್ಸ್ ಬರ್ತವೆ ಕಾಂಪ್ರೆಟಿವ್ ಫ್ಯಾಮಿಲಿ ಅಂತಂದ್ರೆ ಗ್ಲ್ಯಾಂಡ್ಸ್ ಕೆಲವೊಂದು ಗ್ಲ್ಯಾಂಡ್ಸ್ ಬರ್ತವೆ ಅಪೋಸೈನೇಸಿಯೇ ಫ್ಯಾಮಿಲಿ ಅಂತಂದ್ರೆ ಅಪೋಸಿಟ್ ಇದ್ದು ಲೀಪ್ ಕಿತ್ತಾಗ ಮಿಲ್ಕಿ ಲ್ಯಾಟೆಕ್ಸ್ ಬರುತ್ತೆ ಫ್ಲೂಸಿಯೇಸಿಯೇ ಫ್ಯಾಮಿಲಿ ಅಂತಂದ್ರೆ ಯೆಲ್ಲೋ ಲ್ಯಾಟೆಕ್ಸ್ ಬರುತ್ತೆ ಅನ್ನೋನೇಸಿಯೇ ಫ್ಯಾಮಿಲಿ ಅಂದ್ರೆ ಲೀವನ್ನ ತೆಂಗಿನ ಮರದ ಜೊತೆ ಅದು ಯಾವ ಸರ್ ಸಿಂಪಲ್ ಯಾವುದು ತೆಂಗಿನ ಸಿಂಪಲ್ ಕಾಂಪೌಂಡ್ ಅಪೋಸಿಟ್ ಆಲ್ಟರ್ನೇಟ್ ಬರೋದು ಅಪೋಸಿಟ್ ಬರೋದು ಯಾಕಂದ್ರೆ ಅದು ಅಲ್ಲಿ ಒಂದ್ ಕಡೆ ಅಷ್ಟೇ ಕಾಯಿರುತ್ತೆ ಪ್ರತಿ ಇದಕ್ಕೆ ಆಮೇಲೆ ಕಾಂಪೌಂಡ್ ಲೀವ್ಗಳಿಗೆ ಲೀವ್ ಅಪೋಸಿಟ್ ಬರ್ತಾವ ಲೀವ್ಸ್ ಆಲ್ಟರ್ನೇಟ್ ಬರ್ತಾವ ಅದರಲ್ಲಿ ಲೀವ್ಸ್ ಅಪೋಸಿಟ್ ಆಗಿ ಸಿಗ್ನೋಮಿಸಿಯೇ ಫ್ಯಾಮಿಲಿ ಬರ್ತಾವ ಲೀವ್ಸ್ ಆಲ್ಟರ್ನೇಟ್ ಅಲ್ಲಿ ಮಿಲಿಯೇಸಿಯೇ ಫ್ಯಾಮಿಲಿ ರೂಬೇಸಿಯೇ ಫ್ಯಾಮಿಲಿ ಫೆಬೇಸಿಯೇ ಫ್ಯಾಮಿಲಿ ಸಿಜಾರ್ನಿಯನ್ ಫ್ಯಾಮಿಲಿ ಮೆಯೋಸಿಯೇ ಫ್ಯಾಮಿಲಿ ಸಿಂಪಲ್ ಲೀಫ್ಗೆ ಲೀವ್ಸ್ ಅಪೋಸಿಟ್ 25% ಬರ್ತವೆ ಲೀವ್ಸ್ ಆಲ್ಟರ್ನೇಟ್ 50% ಬರ್ತವೆ ಕಾಂಪೌಂಡ್ ಲೀಫ್ಗೆ ಲೀವ್ಸ್ ಅಪೋಸಿಟ್ ಕೇವಲ ಒಂದು 5% ನೋಡಿ ಬರ್ಬೋದು ಲೀವ್ಸ್ ಆಲ್ಟರ್ನೇಟ್ ಒಂದು 20% ಬರ್ಬೋದು ಆಮೇಲೆ ನಾವು ಫ್ಯಾಮಿಲಿ ವೈಸ್ ಮಾಡ್ಕೊಂಡಿದ್ದು ಈಗ ರೂಬೇಸಿಯೇ ಫ್ಯಾಮಿಲಿ ಯಾಕೆ ರೂಬೇಸಿಯೇ ಫ್ಯಾಮಿಲಿ ಅಂತ ಹೇಳ್ತಾರೆ ಕೀ ಕ್ಯಾರೆಕ್ಟರ್ ಏನಂದ್ರೆ ಅಪೋಸಿಟ್ ಲೀವ್ಸ್ ಬರುತ್ತೆ ಸಿಂಪಲ್ ಇದು ಇಂಟ್ರಾ 50% ಬರುತ್ತೆ ಇದು ವೈಲ್ ಹೇಳ್ತಾ ಹೋದ್ರೆ ಟೈಮ್ ಇಲ್ಲ ಕ್ಲೋಸ್ ಮಾಡಿ ಸರ್ ಆರ್ಕಿಡ್ಸ್ ಸರ್ ಏನು ಅರ್ಥ ಆಯ್ತು ಸರ್ ಹಂಗೆ